ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಕೂಡ ಫಿಲ್ಮಿ ಜಂಕ್ಷನ್ ಕನ್ನಡಕ್ಕೆ ಸುಸ್ವಾಗತ. ನಾನು ರಮೇಶ್. ಸ್ಟಾರ್ಟ್ ಆದಾಗಿಂದ ಹಿಡಿದು ಬಿಡುಗಡೆ ಆಗೋ ತನಕ ಸದ್ದು ಮಾಡ್ಕೊಂಡ್ಬಂದಿರೋ ಚಿತ್ರ ಹೆಬ್ಬುಲಿ. ರಾಜ್ಯಾದ್ಯಂತ 425ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆದ ಹೆಬ್ಬುಲಿಯ ಫಸ್ಟ್ ಡೇ ಕಲೆಕ್ಷನ್ ಎಷ್ಟು ಎಂಬ ಪ್ರಶ್ನೆಗೆ ಇದುವರೆಗೂ ಯಾರಿಗೂ ಕೂಡ ಅಷ್ಟು ಸರಿಯಾದ ಮಾಹಿತಿ ದೊರೆತಿಲ್ಲ. ಕುರಿತಾಗಿ ನಾವೊಂದು ಸಮೀಕ್ಷೆ ನಡೆಸಿದಾಗ ದೊರೆತ ಉತ್ತರ ಏನು ಗೊತ್ತಾ? ಗಾಂಧಿನಗರದ ಪಂಡಿತರಿಂದ ಬಂದಂತಹ ಉತ್ತರ ಏನೆಂಬುದನ್ನು ತಾವೇ ನೋಡಿ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಹೆಬ್ಬುಲಿ ಚಿತ್ರವು ಇಡೀ ರಾಜ್ಯಾದ್ಯಂತ 425ಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಸದ್ಯಕ್ಕೆ ನಾವು 425 ಎಂದು ತಗೊಳ್ಳೋಣ. ಇಂಟು ಎಲ್ಲ ಕಡೆ 4 ಆಟಗಳು ನಡೆದಿವೆ, ಕೆಲವೊಂದು ಕಡೆ 5 ಆಟಗಳು ಕೂಡ ನಡೆದಿವೆ. ಅದಕ್ಕೆ ಒಂದು ಒಟ್ಟಾರೆ 1900 ಶೋಗಳು ಅಂತ ತಗೊಳ್ಳೋಣ. ಹಾಗೆಯೇ ಒಂದು ಚಿತ್ರಮಂದಿರದಲ್ಲಿ ಒಂದು 650 ಜನ ನೋಡಿದ್ದಾರೆ ಅಂತ ತಗೊಂಡ್ರೆ, ಯಾಕೆಂದರೆ ಚಿತ್ರಮಂದಿರ ಎಲ್ಲ ಕಡೆ ಹೌಸ್ಫುಲ್ಲೇ ಆಗಿತ್ತು. ಅದಕ್ಕೆ 650 ಇಂಟು ಮಾಡಿದರೆ ನಮಗೆ ಇಷ್ಟು ಕಂಡು ಬರುತ್ತೆ. ಇನ್ನು ಕೆಲವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ಟಿಕೆಟ್ ದರ 350, 400, 500 ತನಕ ಇದೆ. ಹಾಗೆ ಕೆಲವು ಹಳ್ಳಿಗೆ ಅಥವಾ ತಾಲೂಕು ಪ್ರದೇಶಗಳಲ್ಲಿ ಒಂದು 50ರಿಂದ 60 ರೂಪಾಯಿ ಇದೆ. ಹಾಗೆ ನಾವು ಒಂದು ಅವರೇಜ್ ಆಗಿ ಒಂದು 70 ರೂಪಾಯಿ ಅಂತ ತಗೊಂಡ್ರೆ ಅದಕ್ಕೆ ಇಂಟು 70 ಮಾಡಿದಾಗ ತಮಗೆ 8,64,00,000 ಸಮಥಿಂಗ್ ಬರುತ್ತೆ. ತಾವೇ ಕೂಡ ಗಮನಿಸಬಹುದು. ಗಾಂಧಿನಗರದವರ ಈ ಲೆಕ್ಕ ಆಲ್ಮೋಸ್ಟ್ ಸರಿಯಾಗಿರುತ್ತೆ ಅಂತ ನಾವು ಕೂಡ ಅನ್ಕೊಂತೀವಿ. ಇನ್ನು ಎಕ್ಸ್ಕ್ಲೂಸಿವ್ ಹೆಬ್ಬುಲಿ ಟೀಮ್ನಿಂದ ಯಾವುದೇ ಸುದ್ದಿ ಕೂಡ ಇನ್ನೂ ಹೊರಗೆ ಬಂದಿಲ್ಲ. ಸದ್ಯದಲ್ಲೇ ಅದು ಕೂಡ ಹೊರಗೆ ಬರುತ್ತೆ. ಆದರೆ ಏನೇ ಆಗಲಿ, ಇದುವರೆಗೂ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸಲ್ಲಿ ಈ ರೇಂಜಿಗೆ ಕಲೆಕ್ಷನ್ ಆಗಿರೋದು ಇದೆ ಫಸ್ಟ್ ಟೈಮ್. ಅದು ನಮ್ಮ ಕಿಚ್ಚ ಸುದೀಪ್ ಅವರ ದಾಖಲೆ ಅಂತಾನೆ ನಮಗೂ ಕೂಡ ಹೆಮ್ಮೆ ಇದೆ. ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ಹೊಸ ಸುದ್ದಿಗಳನ್ನು ತರ್ತಾ ಇರ್ತೀವಿ. ಅವೆಲ್ಲದನ್ನೂ ಕೂಡ ಪಡೆಯೋದಕ್ಕೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಗುಡ್ ಬೈ.